ಹಲೋ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಮತ್ತೊಂದು ಮನೆಯಿಂದಲೇ ಟೈಪಿಂಗ್ ಕೆಲಸ ಚಾಟ್ ಸಪೋರ್ಟ್ ಜಾಬ್ 2026 ವರ್ಕ್ ಫ್ರಮ್ ಹೋಮ್ ಜಾಬ್ ಆಗಿದ್ದು ನೀವು ಪಾರ್ಟ್ ಟೈಮ್ ಆಗಿ 13,000 ಗಳಿಸಬಹುದು. ಫುಲ್ ಟೈಮ್ ಆಗಿ ಅದಕ್ಕಿಂತ ಹೆಚ್ಚು ಸಂಬಳ ಕೂಡ ಇಲ್ಲಿ ಗಳಿಸ್ಬೋದು. ಸರಿ, ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ. ಸರಿ, ಇದು ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಎಂದು ಭಾವಿಸುತ್ತೇನೆ. ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಸ್ನೇಹಿತರೆ, ಮನೆಯಿಂದಲೇ ಕೆಲಸ ಮಾಡಬೇಕು, ಪಾರ್ಟ್ ಟೈಮ್ ಆಗಿ ಕೆಲಸ ಮಾಡಿ ಆದಾಯ ಗಳಿಸಬೇಕು ಎಂದು ಹುಡುಕುತ್ತಿರುವ ಇಂದಿನ ಮಾಹಿತಿ ಉಪಯುಕ್ತವಾಗಬಹುದು. ಇಂದು ನಾವು ವರ್ಕ್ ಫ್ರಮ್ ಹೋಮ್ ಚಾಟ್ ಸಪೋರ್ಟ್ ಜಾಬ್ 2026 ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಈ ಉದ್ಯೋಗದಲ್ಲಿ ಮನೆಯಿಂದಲೇ ಕಸ್ಟಮರ್ ಚಾಟ್ ಸಪೋರ್ಟ್ ಕೆಲಸ ಮಾಡುವ ಅವಕಾಶವಿದ್ದು ಜಾಬ್ ಲಿಸ್ಟಿಂಗ್ನಲ್ಲಿ ತಿಳಿಸಲಾಗಿದ್ದು, ನಿಮ್ಮ ಬಳಿ ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ ಇದ್ದರೆ ಮನೆಯಿಂದಲೇ ಕೆಲಸ ಮಾಡಲು ಅನುಕೂಲವಾಗಬಹುದು. ಕೆಲವು ಕೆಲಸಗಳಿಗೆ ಸ್ಮಾರ್ಟ್ಫೋನ್ ಮೂಲಕವೂ ಸಂಪರ್ಕ ಮತ್ತು ಅಪ್ಲಿಕೇಶನ್ ಪ್ರಕ್ರಿಯೆ ನಡೆಸಲು ಸಾಧ್ಯವಿರಬಹುದು. ಆದರೆ ಸ್ನೇಹಿತರೆ, ಯಾವುದೇ ವರ್ಕ್ ಫ್ರಮ್ ಹೋಮ್ ಜಾಬ್ಗೆ ಅರ್ಜಿ ಸಲ್ಲಿಸುವ ಮೊದಲು ಅಧಿಕೃತ ಜಾಬ್ ಲಿಸ್ಟಿಂಗ್ ಮತ್ತು ಕಂಪನಿ ಮಾಹಿತಿಯನ್ನು ಖಂಡಿತವಾಗಿ ಪರಿಶೀಲಿಸಿ. ಇಂದಿನ ವಿಡಿಯೋದಲ್ಲಿ ನಾವು ಈ ಜಾಬ್ನ ಹುದ್ದೆ, ಕೆಲಸದ ಸ್ವರೂಪ, ವರ್ಕ್ ಫ್ರಮ್ ಹೋಮ್ ಸೌಲಭ್ಯ, ಅರ್ಹತೆ, ವಯೋಮಿತಿ, ಸಂಬಳ, ಅಪ್ಲಿಕೇಶನ್ ಫೀಸ್, ಸೆಲೆಕ್ಷನ್ ಪ್ರೊಸೆಸ್, ಬೇಕಾಗುವ ಡಾಕ್ಯುಮೆಂಟ್ ಮತ್ತು ಅಪ್ಲೈ ಮಾಡುವ ವಿಧಾನ ಇವೆಲ್ಲವನ್ನು ಒಂದೊಂದಾಗಿ ತಿಳಿದುಕೊಳ್ಳೋಣ. ಹಾಗಾಗಿ ವಿಡಿಯೋವನ್ನು ಕೊನೆಯವರೆಗೂ ತಪ್ಪದೆ ನೋಡಿ. ಜಾಬ್ನ ಮುಖ್ಯ ಮಾಹಿತಿ ಸ್ನೇಹಿತರೆ, ಮೊದಲು ಈ ಉದ್ಯೋಗದ ಮುಖ್ಯ ಮಾಹಿತಿಯನ್ನು ನೋಡೋಣ. ಮೊದಲು ಇದು ಚಾಟ್ ಸಪೋರ್ಟ್ ಆಗಿದ್ದು ಕೆಲಸದ ಪ್ರಕಾರ ವರ್ಕ್ ಫ್ರಮ್ ಹೋಮ್ ಜಾಬ್ ಆಗಿದ್ದು ರಿಮೋಟ್ ಜಾಬ್ ಆಗಿದ್ದು ಕೆಲಸದ ಸಮಯ ಫುಲ್ ಟೈಮ್ ಅಥವಾ ಪಾರ್ಟ್ ಟೈಮ್ ಕೂಡ ಇದೆ. ನಿಮಗೆ ಅನುಗುಣವಾಗಿ ಫ್ಲೆಕ್ಸಿಬಲ್ ಆಗಿ ಕೆಲಸ ಮಾಡಬಹುದು. ಉದ್ಯೋಗ ಸ್ಥಳ ವರ್ಕ್ ಫ್ರಮ್ ಹೋಮ್, ಮನೆಯಿಂದಲೇ ಕೆಲಸ ಮಾಡ್ಬೋದು. ಫ್ರೆಶರ್ಸ್ ಕೂಡ ಇಲ್ಲಿ ಅರ್ಜಿನ ಸಲ್ಲಿಸ್ಬೋದು. ಆನ್ಲೈನ್ ಮುಖಾಂತರ ಅರ್ಜಿನ ಸಲ್ಲಿಸಬೇಕಾಗುತ್ತೆ. ಉದ್ಯೋಗ ಕಸ್ಟಮರ್ ಚಾಟ್ ಸಪೋರ್ಟು. ಈ ಕೆಲಸದಲ್ಲಿ ಗ್ರಾಹಕರು ಚಾಟ್ ಮೂಲಕ ಕೇಳುವ ಪ್ರಶ್ನೆಗಳಿಗೆ ಉತ್ತರಿಸುವುದು ಮತ್ತು ಅವರ ಸಮಸ್ಯೆಗಳನ್ನು ಪರಿಹರಿಸಲು ಸಹಾಯ ಮಾಡುವುದು ಮುಖ್ಯ ಜವಾಬ್ದಾರಿ ಆಗಿರ್ಬೋದು. ಇಲ್ಲಿ ಅಪ್ಲೈ ಮಾಡಲಿಕ್ಕೆ ಸ್ನೇಹಿತರೆ, ಈ ಜಾಬ್ಗೆ ಫ್ರೆಶರ್ಸ್ ಕೂಡ ಅರ್ಜಿಯನ್ನು ಸಲ್ಲಿಸಬಹುದಂತೆ. ನಿಮಗೆ ಇಂದಿನ ವರ್ಕ್ ಎಕ್ಸ್ಪೀರಿಯನ್ಸ್ ಇಲ್ಲದಿದ್ದರೂ ಅಗತ್ಯ ಅರ್ಹತೆಗಳನ್ನು ಹೊಂದಿದ್ದರೆ ಅರ್ಜಿ ಸಲ್ಲಿಸುವ ಅವಕಾಶ ಇರುತ್ತೆ. ವಿದ್ಯಾರ್ಥಿಗಳು ಕೂಡ ತಮ್ಮ ಸಮಯಕ್ಕೆ ಅನುಗುಣವಾಗಿ ಪಾರ್ಟ್ ಟೈಮ್ ಕೆಲಸ ಕೂಡ ಹುಡುಕುತ್ತಿದ್ದರೆ ಇದು ನಿಮಗೆ ಉತ್ತಮ ಅವಕಾಶ. ಹಾಗೆ ಹೌಸ್ ವೈಫು, ಜಾಬ್ ಹುಡುಕುತ್ತಿರುವ ಅಥವಾ ಮನೆಯಿಂದಲೇ ಹೆಚ್ಚುವರಿ ಆದಾಯ ಗಳಿಸಲು ಬಯಸುವವರಿಗೆ ಕೂಡ ಇದು ರಿಮೋಟ್ ಜಾಬ್ಗಳನ್ನು ಪರಿಶೀಲಿಸಬಹುದು. ಆದರೆ ಪ್ರತಿಯೊಬ್ಬರು ಅರ್ಜಿ ಸಲ್ಲಿಸುವ ಮೊದಲು ಜಾಬ್ ಡಿಸ್ಕ್ರಿಪ್ಷನ್ನ ಎಲಿಜಿಬಿಲಿಟಿ ಕ್ರೈಟೀರಿಯಾವನ್ನು ಓದಿ ಖಚಿತಪಡಿಸಿಕೊಳ್ಳಿ. ಓಕೆ, ಕೆಲಸಕ್ಕೆ ಈ ಜಾಬ್ನ ಪ್ರಮುಖ ಕೆಲಸ ಚಾಟ್ ಸಪೋರ್ಟ್, ಅಂದರೆ ಕಂಪನಿಯ ಕಸ್ಟಮರ್ಸ್ಗೆ ಚಾಟ್ ಮೂಲಕ ಸಪೋರ್ಟ್ ನೀಡುವುದು. ಉದಾಹರಣೆಗೆ, ಕಸ್ಟಮರ್ ಪ್ರಾಡಕ್ಟ್ ಅಥವಾ ಸರ್ವಿಸ್ ಕುರಿತು ಯಾವುದೇ ಪ್ರಶ್ನೆ ಇದ್ದರೆ ಅವರ ಕ್ವೈರೀಸ್ ಅನ್ನು ಚಾಟ್ ಮೂಲಕ ಸ್ವೀಕರಿಸಿ ಸರಿಯಾದ ಮಾಹಿತಿಯನ್ನು ನೀಡುವುದು ಮತ್ತು ಕಸ್ಟಮರ್ಸ್ಗೆ ಟೆಕ್ನಿಕಲ್ ಅಥವಾ ನಾನ್ ಟೆಕ್ನಿಕಲ್ ಸಮಸ್ಯೆ ಎದುರಾದರೆ ಕಂಪನಿಯ ನಿಯಮಗಳ ಪ್ರಕಾರ ಅವರಿಗೆ ಪರಿಹಾರ ನೀಡಲು ಸಹಾಯ ಮಾಡಬೇಕಾಗಬಹುದು. ಕಸ್ಟಮರ್ ಡೀಟೇಲ್ಸ್ ಅಥವಾ ಕ್ವೈರೀಸನ್ನು ಸರಿಯಾಗಿ ದಾಖಲಿಸುವ ಕೆಲಸ ಕೂಡ ಇರ್ಬೋದು. ಆದ್ದರಿಂದ ಈ ಕೆಲಸಕ್ಕೆ ಉತ್ತಮ ಕಮ್ಯುನಿಕೇಷನು, ಬೇಸಿಕ್ ಕಂಪ್ಯೂಟರ್ ನಾಲೆಜು, ಟೈಪಿಂಗ್ ಸ್ಕಿಲ್ಲು, ಕಸ್ಟಮರ್ ಹ್ಯಾಂಡ್ಲಿಂಗ್ ಸ್ಕಿಲ್ಲು ಮತ್ತು ಇಂಗ್ಲೀಷ್ ಅಥವಾ ಅಗತ್ಯವಿರುವ ಭಾಷೆಯಲ್ಲಿ ಓದಿ ಬರೆಯುವಂಥ ಸಾಮರ್ಥ್ಯ ಇವು ನಿಮಗೆ ಉಪಯುಕ್ತವಾಗ್ಬೋದು ಅಂತ ಹೇಳಿದ್ದಾರೆ. ಟೈಪಿಂಗ್ ಎಂದರೆ ಸ್ನೇಹಿತರೆ, ಇಲ್ಲಿ ಒಂದು ವಿಷಯವನ್ನು ನೋಡಿ, ಈಸಿ ಟೈಪಿಂಗ್ ಜಾಬ್ ಎಂದು ಮಾತ್ರ ಪರಿಗಣಿಸಬೇಡಿ. ಇದು ಚಾಟ್ ಸಪೋರ್ಟ್ ಜಾಬ್ ಆಗಿರೋದ್ರಿಂದ ಕಸ್ಟಮರ್ಗಳೊಂದಿಗೆ ಚಾಟ್ ಮೂಲಕ ಸಂವಹನ ನಡೆಸುವುದು ಮುಖ್ಯ ಕೆಲಸವಾಗಿರುತ್ತೆ. ಅಂದರೆ ಟೈಪಿಂಗ್ ಜೊತೆಗೆ ಕಸ್ಟಮರ್ ಕ್ವೈರೀಸ್ಗೆ ಸರಿಯಾದ ಉತ್ತರ ನೀಡುವ ಸಾಮರ್ಥ್ಯವೂ ಬೇಕಾಗುತ್ತೆ. ಹಾಗಾಗಿ ಯಾರಾದರೂ ಯಾವುದೇ ಕೆಲಸ ಮಾಡದೆ ಕೇವಲ ಟೈಪಿಂಗ್ ಮಾಡಿದರೆ ದೊಡ್ಡ ಸಂಬಳ ಸಿಗುತ್ತೆ ಎಂದು ಹೇಳಿದರೆ ಎಚ್ಚರಿಕೆಯಿಂದಿರಿ. ಓಕೆ, ಸರಿ. ಈ ಜಾಬ್ನ ಪ್ರಮುಖ ಆಕರ್ಷಣೆ, ಇದು ವರ್ಕ್ ಫ್ರಮ್ ಹೋಮ್ ಜಾಬ್ ಆಗಿದ್ದು ನಿಯಮಗಳಿಗೆ ಮನೆಯಿಂದಲೇ ನೀವು ಕೆಲಸ ಮಾಡ್ಬೋದು. ಮನೆಯಿಂದ ಕೆಲಸ ಮಾಡೋದ್ರಿಂದ ಟ್ರಾವೆಲ್ ಕಾಸ್ಟ್ ಕೂಡ ನಿಮಗೆ ಉಳಿತಾಯ ಮತ್ತು ಪಾರ್ಟ್ ಟೈಮ್ ಕೂಡ ಅವಕಾಶ ನಿಮಗೆ ಲಭ್ಯವಿದೆ. ಓಕೆ, ಸರಿ ಸ್ನೇಹಿತರೆ, ಸ್ಯಾಲರಿ ಕುರಿತು ಜಾಬ್ ಲಿಸ್ಟ್ನಲ್ಲಿ ಸುಮಾರು 13,000ದಿಂದ ಮೇಲಿನ ಮೊತ್ತದ ಸ್ಯಾಲರಿ ರೇಂಜ್ ತೋರಿಸಲಾಗಿದೆ. ಇದು ನೀವು ಪಾರ್ಟ್ ಟೈಮಿಂದ ಅಥವಾ ಫುಲ್ ಟೈಮ್ ಆಗಿ ನೀವು ಇದಕ್ಕಿಂತ ಜಾಸ್ತಿನೇ ಇದು ಮಾಡ್ಕೋಬೋದು ಮತ್ತು ನಿಮ್ಮ ಎಕ್ಸ್ಪೀರಿಯನ್ಸು, ಕಂಪನಿ ಪಾಲಿಸಿ ಮತ್ತು ಇತರ ನಿಯಮಗಳ ಪ್ರಕಾರ ನಿಮ್ಮ ಸಂಬಳ ಕೂಡ ಬದಲಾಗುತ್ತೆ. ಹಾಗಾಗಿ ವಿಡಿಯೋದಲ್ಲಿ ಹೇಳಿದ ಸ್ಯಾಲರಿಯನ್ನು ಗ್ಯಾರಂಟಿ ಸ್ಯಾಲರಿ ಅಂತ ತಿಳ್ಕೊಳ್ಬೇಡಿ. ಅಪ್ಲೈ ಮಾಡುವ ಮೊದಲು ಅಧಿಕೃತ ಜಾಬ್ ಲಿಸ್ಟಿಂಗ್ನಲ್ಲಿ ಸ್ಯಾಲರಿ ಡೀಟೇಲ್ಸನ್ನು ಮತ್ತೊಮ್ಮೆ ಪರಿಶೀಲಿಸಿ. ಏಜ್ ಲಿಮಿಟು ಇಲ್ಲಿ ಕನಿಷ್ಠ 18 ವರ್ಷ, ಗರಿಷ್ಠ ವಯಸ್ಸು ಕೊಟ್ಟಿಲ್ಲ. ಹಾಗಾಗಿ ಯಾರು ಬೇಕಾದರೂ ಅಪ್ಲೈ ಮಾಡ್ಬೋದು. ಅಪ್ಲಿಕೇಶನ್ ಫೀಸು, ಈ ಕೆಲಸಕ್ಕೆ ಯಾವುದೇ ರೀತಿಯ ನಿಮಗೆ ಅಪ್ಲಿಕೇಶನ್ ಫೀಸ್ ಇಲ್ಲ. ಹಾಗಾಗಿ ನೀವು ಉಚಿತವಾಗಿ ಅರ್ಜಿಯನ್ನು ಸಲ್ಲಿಸ್ಬೋದು. ಓಕೆ, ಸರಿ. ಹಾಗೆ ಅಫಿಷಿಯಲ್ ರಿಕ್ವೈರ್ಮೆಂಟ್ ಪೋರ್ಟಲ್ ಹೊರತುಪಡಿಸಿ ಯಾವುದೇ ವ್ಯಕ್ತಿಯ ವೈಯಕ್ತಿಕ UPI ಬ್ಯಾಂಕ್ ಅಕೌಂಟ್ ಅಥವಾ ಫೋನ್ ನಂಬರ್ಗೆ ಹಣ ಕಳುಹಿಸಬೇಡಿ. ಇದು ನೀವು ಎಚ್ಚರಿಕೆಯಿಂದಿರಬೇಕು. ಸೆಲೆಕ್ಷನ್ ಪ್ರೊಸೆಸ್, ಈ ಜಾಬ್ಗೆ ಸೆಲೆಕ್ಷನ್ ಪ್ರೊಸೆಸ್ ಹೇಗಿದೆ ಅಂದರೆ, ಕೆಲವು ಚಾಟ್ ಸಪೋರ್ಟ್ ಜಾಬ್ನಲ್ಲಿ ಆನ್ಲೈನ್ ಅಸೆಸ್ಮೆಂಟು ಮತ್ತು ಟೈಪಿಂಗ್ ಟೆಸ್ಟು ಮತ್ತು ಕಮ್ಯುನಿಕೇಷನ್ ಟೆಸ್ಟು ಅಥವಾ ಇಂಟರ್ವ್ಯೂ ಕೂಡ ಇರುತ್ತೆ. ಆದ್ದರಿಂದ ಯಾವುದೇ ಟೆಸ್ಟ್ ಅಥವಾ ಇಂಟರ್ವ್ಯೂ ಇರುವುದಿಲ್ಲ ಎಂದು ಖಚಿತವಾಗಿ ಹೇಳುವ ಮೊದಲು ಅಫಿಷಿಯಲ್ ರಿಕ್ವೈರ್ಮೆಂಟ್ ಪೇಜನ್ನು ಪರಿಶೀಲಿಸುವುದು ಮುಖ್ಯ.
ಸೆಲೆಕ್ಷನ್ ಪ್ರೊಸೆಸ್ ಬದಲಾಗುವ ಸಾಧ್ಯತೆ ಇರುವುದರಿಂದ ಅಭ್ಯರ್ಥಿಗಳು ಅಪ್ಲಿಕೇಶನ್ ಪೇಜ್ನಲ್ಲಿರುವ ಇತ್ತೀಚಿನ ಮಾಹಿತಿಯನ್ನು ಅಂತಿಮವಾಗಿ ಪರಿಗಣಿಸಬೇಕಾಗುತ್ತೆ. ಸರ್, ನಿಮ್ಮಲ್ಲಿರುವಂಥ ಡಾಕ್ಯುಮೆಂಟ್ಗಳು ಅಪ್ಡೇಟೆಡ್ ಆದ ನಿಮ್ಮ ರಿಸ್ಯೂಮ್ ಇರಬೇಕು. ರಿಸ್ಯೂಮಲ್ಲಿ ನಿಮ್ಮ ಹೆಸರು, ಕಾಂಟ್ಯಾಕ್ಟ್ ಡೀಟೇಲ್ಸ್, ಎಜುಕೇಷನ್ ಕ್ವಾಲಿಫಿಕೇಷನು, ಸ್ಕಿಲ್ಸ್ ಮತ್ತು ಎಕ್ಸ್ಪೀರಿಯನ್ಸ್ ಇದ್ದರೆ ಅದರ ಆ ವಿವರಗಳನ್ನು ಸರಿಯಾಗಿ ನಮೂದಿಸಬೇಕು. ಮತ್ತು ಪಾಸ್ಪೋರ್ಟ್ ಸೈಜ್ ಫೋಟೋ, ಮೊಬೈಲ್ ನಂಬರು, ಇಮೇಲ್ ಐ ಡಿ, ಎಜುಕೇಷನ್ ಸರ್ಟಿಫಿಕೇಟು, ಮಾರ್ಕ್ಸ್ ಕಾರ್ಡ್ ಮತ್ತು ವ್ಯಾಲಿಡಿ ID ಪ್ರೂಫ್ ಇರಬೇಕು. ಓಕೆ, ಹಾಗೆ ನಿಮ್ಮ ಹತ್ರ ಇತರ ಡಾಕ್ಯುಮೆಂಟ್ ಇದ್ದರೆ ಅದನ್ನು ಕೂಡ ಅಟ್ಯಾಚ್ ಮಾಡ್ಬೋದು. ಯಾವುದೇ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡೋ ಮೊದಲು ಜಾಬ್ ಪೋರ್ಟಲ್ನಲ್ಲಿ ಕೇಳಿರುವ ಡಾಕ್ಯುಮೆಂಟ್ ಲಿಸ್ಟನ್ನು ಪರಿಶೀಲಿಸಬೇಕು. ಅಲ್ಲಿ ಕೇಳಿರುವಂಥ ಡಾಕ್ಯುಮೆಂಟನ್ನು ಮಾತ್ರ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ. ಸರಿ, ರಿಸ್ಯೂಮಲ್ಲಿ ನಿಮ್ಮ ರಿಸ್ಯೂಮ್ ತುಂಬ ದೊಡ್ಡದಾಗಿರ್ಬೇಕಂತ ಹೇಳ್ತಾ ಇಲ್ಲ ಇವರು, ಸ್ಮಾರ್ಟ್ ಆಗಿರಬೇಕು. ಅಂದರೆ ನಿಮ್ಮ ಹೆಸರು, ನಿಮ್ಮ ಬಗ್ಗೆ, ನಿಮ್ಮ ಹೆಸರು, ಮೊಬೈಲ್ ನಂಬರು, ಇಮೇಲ್ ID, ಶೈಕ್ಷಣಿಕ ಅರ್ಹತೆ, ಕಂಪ್ಯೂಟರ್ ನಾಲೆಜು, ಟೈಪಿಂಗ್ ಸ್ಕಿಲ್ಲು, ಕಮ್ಯುನಿಕೇಷನ್ ಸ್ಕಿಲ್ಲು, ಹಿಂದಿನ ಎಕ್ಸ್ಪೀರಿಯನ್ಸ್ ಇದ್ದರೆ ಅದರ ವಿವರ, ಇವುಗಳನ್ನು ಸರಿಯಾಗಿ ನಮೂದಿಸಬೇಕು. ಫ್ರೆಷರ್ಸ್ ಆಗಿದ್ದರೆ ಎಕ್ಸ್ಪೀರಿಯನ್ಸ್ ಇಲ್ಲದಿರುವುದನ್ನು ಸಮಸ್ಯೆ ಇಲ್ಲ, ನೀವು ಇದು ಮಾಡಬೇಕು ಅಂತ ಬೇಕಾಗಿಲ್ಲ. ನಿಮ್ಮ ಎಜುಕೇಷನ್ ಮತ್ತು ಸ್ಕಿಲ್ಲನ್ನು ಸರಿಯಾಗಿ ತೋರಿಸುವಂತೆ ರಿಸ್ಯೂಮಲ್ಲಿ ಕೊಡಬೇಕು ನೀವು. ಸರಿ, ಅಪ್ಲೈ ಮಾಡುವಾಗ ಈ ಜಾಬ್ಗೆ ಆನ್ಲೈನ್ ಮೂಲಕ ಅಪ್ಲೈ ಮಾಡಬೇಕಾಗುತ್ತೆ. ಅಪ್ಲೈ ಮಾಡಲಿಕ್ಕೆ ಮೊದಲು ಜಾಬ್ ಲಿಸ್ಟಿಂಗ್ನಲ್ಲಿ ಅಧಿಕೃತ ರಿಕ್ವೈರ್ಮೆಂಟ್ ಪೋರ್ಟಲ್ ಅಥವಾ ಸಂಬಂಧಿತ ಅಪ್ಲಿಕೇಶನ್ ಪೇಜನ್ನು ತೆರೀಬೇಕು. ಅಲ್ಲಿ ಚಾಟ್ ಸಪೋರ್ಟ್ ಅಥವಾ ವರ್ಕ್ ಫ್ರಮ್ ಹೋಮ್ ಜಾಬ್ ಲಿಸ್ಟನ್ನು ಹುಡುಕಿ ಡಿಸಿಷನಲ್ಲಿ ಸಂಪೂರ್ಣವಾಗಿ ಓದಿ ಅಪ್ಲೈ ಅಥವಾ ಕ್ವಿಕ್ ಅಪ್ಲೈ ಎಂಬ ಆಪ್ಷನ್ ಇದ್ದರೆ ಅದನ್ನು ಸೆಲೆಕ್ಟ್ ಮಾಡಿ. ಈಗ ನಿಮಗೆ ಲಾಗಿನ್ ಅಥವಾ ರಿಜಿಸ್ಟ್ರೇಷನ್ ಮಾಡುವ ಆಪ್ಷನ್ ಬರ್ಬೋದು. ಈಗಾಗಲೇ ಅಕೌಂಟ್ ಇದ್ದರೆ ಲಾಗಿನ್ ಮಾಡಿ, ಇಲ್ಲದಿದ್ದರೆ ನಿಮ್ಮಲ್ಲಿ ಅಕೌಂಟನ್ನು ಕ್ರಿಯೇಟ್ ಮಾಡಬೇಕಾಗುತ್ತೆ. ಕೆಲವು ಪ್ಲ್ಯಾಟ್ಫಾರ್ಮಲ್ಲಿ ಗೂಗಲ್ ಅಕೌಂಟ್, ಮೊಬೈಲ್ ನಂಬರ್ ಅಥವಾ ಇಮೇಲ್ ಮೂಲಕ ರಿಜಿಸ್ಟ್ರೇಷನ್ ಮಾಡುವ ಅವಕಾಶ ಇರುತ್ತೆ. ರಿಜಿಸ್ಟ್ರೇಷನ್ ಪೂರ್ಣಗೊಂಡ ನಂತರ ನಿಮ್ಮ ಪರ್ಸನಲ್ ಡೀಟೇಲ್ಸ್ ಮತ್ತು ಎಜುಕೇಷನ್ ಡೀಟೇಲ್ಸನ್ನು ಸರಿಯಾಗಿ ನಮೂದಿಸಿ ನಂತರ ನಿಮ್ಮ ರಿಸ್ಯೂಮನ್ನು ಅಪ್ಲೋಡ್ ಮಾಡಿ, ಅಗತ್ಯವಿರುವ ಡಾಕ್ಯುಮೆಂಟನ್ನು ಅಪ್ಲೋಡ್ ಮಾಡಿ. ಎಲ್ಲ ಮಾಹಿತಿಯನ್ನು ಸಬ್ಮಿಟ್ ಮಾಡುವ ಮೊದಲು ಮತ್ತೊಮ್ಮೆ ಪರಿಶೀಲಿಸಿ ಮೊಬೈಲ್ ನಂಬರ್ ಮತ್ತು ಇಮೇಲ್ ಐಡಿಯನ್ನು ತಪ್ಪಾಗದಂತೆ ವಿಶೇಷವಾಗಿ ಗಮನಿಸಿಕೊಂಡು ಕೊನೆಯಲ್ಲಿ ಅಪ್ಲಿಕೇಶನು ಸಬ್ಮಿಟ್ ಮಾಡಿ. ಅಪ್ಲಿಕೇಶನ್ ಸಕ್ಸಸ್ಫುಲಿ ಸಬ್ಮಿಟ್ ಎಂದು ಕನ್ಫರ್ಮೇಷನ್ ಬಂದರೆ ಅದನ್ನು ಸ್ಕ್ರೀನ್ಶಾಟ್ ತೆಗೆದುಕೊಳ್ಳಿ. ಅಪ್ಲಿಕೇಶನ್ ನಂಬರ್ ಇರುತ್ತೆ, ಅದನ್ನು ಕೂಡ ನಿಮ್ಮಲ್ಲಿ ಇಟ್ಕೊಳ್ಳಿ. ಓಕೆ, ಲಿಂಕ್ ನಿಮಗೆ ಕಮೆಂಟ್ ಬಾಕ್ಸ್ ಇಲ್ಲ ಡಿಸ್ಕ್ರಿಪ್ಷನ್ ಪಿನ್ ಮಾಡ್ತೀನಿ, ನೀವು ನೇರವಾಗಿ ಕೆಲಸಕ್ಕೆ ಅಪ್ಲೈ ಮಾಡ್ಕೋಬೋದು. ಓಕೆ ಸ್ನೇಹಿತರೆ, ಇದು ವರ್ಕ್ ಫ್ರಮ್ ಹೋಮ್ ಜಾಬ್ ಆಗಿದ್ದು ಆನ್ಲೈನ್ ಸ್ಕ್ಯಾಮ್ಗಳು ಕೂಡ ನಡೆಯುತ್ತೆ. ಆದ್ದರಿಂದ ಯಾವುದೇ ಜಾಬ್ಗೆ ಅಪ್ಲೈ ಮಾಡುವಾಗ ಯಾರಿಗೂ OTP ಕೊಡಬೇಡಿ, ATM ಪಿನ್ ಅಥವಾ UPI ಪಿನ್ನನ್ನು ಹಂಚಿಕೊಳ್ಬೇಡಿ, ಬ್ಯಾಂಕ್ ಪಾಸ್ವರ್ಡ್ ಹಂಚಿಕೊಳ್ಬೇಡಿ, ಅನಗತ್ಯವಾಗಿ ಹಣ ಪಾವತಿಸಬೇಡಿ. ವಾಟ್ಸಪ್ ಅಥವಾ ಟೆಲಿಗ್ರಾಮ್ ಮೂಲಕ ಮಾತ್ರ ಜಾಬ್ ಕೊಡುತ್ತೇವೆ ಎಂದು ಹೇಳುವವರ ಬಗ್ಗೆ ಎಚ್ಚರಿಕೆಯಿಂದಿರಿ. ಕಂಪನಿಯ ಅಧಿಕೃತ ವೆಬ್ಸೈಟ್ ಅಥವಾ ವೆರಿಫೈಡ್ ರಿಕ್ವೈರ್ಮೆಂಟ್ ಪೋರ್ಟಲ್ ಮೂಲಕವೇ ಜಾಬ್ ಡೀಟೇಲ್ಸ್ನ ಪರಿಶೀಲಿಸಿ. ಯಾರಾದರೂ ಮೊದಲು ಹಣ ಕಳಿಸಿ ನಂತರ ಜಾಬ್ ಕೊಡುತ್ತೇವೆ ಎಂದರೆ ಅಂತಹ ಆಫರ್ಗಳಿಂದ ದೂರವಿರಿ ಫ್ರೆಂಡ್ಸ್. ಸ್ನೇಹಿತರೆ, ಮನೆಯಲ್ಲೇ ಕೆಲಸ ಮಾಡುವ ಇದು ಉದ್ಯೋಗವಾಗಿದ್ದು ಸ್ಟೂಡೆಂಟ್ಗಳು, ಫ್ರೆಷರ್ಸ್ಗಳು, ಹೌಸ್ ವೈಫ್ಗಳು, ಪಾರ್ಟ್ ಟೈಮ್ ಕೆಲಸ ಮಾಡಲಿಕ್ಕೆ ರೆಡಿ ಇರುವವರಿಗೆ ಇದೊಂದು ಉತ್ತಮ ಅವಕಾಶವಾಗಿದೆ. ಹಾಗಾದರೆ ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ ನಾವು ವರ್ಕ್ ಫ್ರಮ್ ಹೋಮ್ ಚಾಟ್ ಸಪೋರ್ಟ್ ಜಾಬ್ 2026 ಕುರಿತು ಸಂಪೂರ್ಣ ಮಾಹಿತಿಯನ್ನು ನೋಡಿದ್ದೇವೆ. ಈ ಜಾಬ್ನಲ್ಲಿ ಮನೆಯಿಂದಲೇ ಕಸ್ಟಮರ್ ಚಾಟ್ ಸಪೋರ್ಟ್ ಕೆಲಸ ಮಾಡುವ ಅವಕಾಶವಿದ್ದು ಜಾಬ್ ಲಿಸ್ಟ್ನಲ್ಲಿ ತಿಳಿಸಲಾಗಿದ್ದು ಆನ್ಲೈನ್ ಮೂಲಕ ಅಪ್ಲಿಕೇಶನ್ ಸಲ್ಲಿಸಬಹುದು. ಸ್ಯಾಲರಿ, ಏಜ್ ಲಿಮಿಟ್ ಎಲ್ಲವನ್ನು ಇಲ್ಲಿ ಕೊಡಲಾಗಿದ್ದು, ಸ್ನೇಹಿತರೆ ನಿಮಗೆ ಈ ಜಾಬ್ ಮಾಹಿತಿ ಉಪಯುಕ್ತವಾಗಿದೆ ಎಂದು ಅನಿಸಿದರೆ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ. ಇಂತಹ ಹೊಸ ಗೌರ್ಮೆಂಟ್ ಜಾಬ್, ಪ್ರೈವೇಟ್ ಜಾಬ್ ಮತ್ತು ವರ್ಕ್ ಫ್ರಮ್ ಹೋಮ್ ಜಾಬ್ ಅಪ್ಡೇಟ್ಗಳನ್ನು ಕನ್ನಡದಲ್ಲಿ ಪಡೆಯಲು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತುವುದನ್ನು ಮರಿಬೇಡಿ. ಯಾವುದೇ ಪ್ರಶ್ನೆ ಅಥವಾ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಬಂದು ಕಮೆಂಟ್ ಮಾಡಿ. ನಿಮಗೆ ಗೊತ್ತಿರುವ ಜಾಬ್ ಇನ್ಫಾರ್ಮೇಷನ್ ಇದ್ದರೆ ಅದನ್ನು ಕೂಡ ಕಮೆಂಟಲ್ಲಿ ತಿಳಿಸ್ಬೋದು. ಮತ್ತೊಂದು ಉಪಯುಕ್ತ ಜಾಬ್ ಅಪ್ಡೇಟ್ ಜೊತೆ ಮತ್ತೆ ಭೇಟಿಯಾಗೋಣ. ಅವರಿಗೂ ಎಲ್ಲರಿಗೂ ಜಾಗರೂಕರಾಗಿರಿ, ಸುರಕ್ಷಿತವಾಗಿರಿ. ಧನ್ಯವಾದಗಳು. ಜೈ ಹಿಂದ್.